ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಸ್ಗಳ ಮೂಲಕ ನಾನು ಒಂದು 3-4 ಅಂಜಿಕೆಗಳು ಅಂದರೆ ಹೆದರಿಕೆ ಮನುಷ್ಯಾಗ ಎಂಟರ್ಪ್ರಿನರ್ಶಿಪ್ ಒಳಗೆ ಒಂದಿಷ್ಟು ಹೆದರಿಕೆಗಳದಾವೆ, ಅವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೇದೇನಪ್ಪ ಅಂತಂದ್ರೆ ಫಿಯರ್ ಆಫ್ ರಿಜೆಕ್ಟ್ ಮಾಡಿಬಿಡ್ತಾರಪ್ಪ ಅನ್ನುವಂಥ ಒಂದು ಹೆದರಿಕೆ. ಈ ಬಿಸ್ನೆಸ್ ಫೀಲ್ಡ್ ಒಳಗೆ ಆಗಲಿ ಕಾರ್ಪೊರೇಟ್ ಒಳಗಾಗಲಿ ಎಲ್ಲಿ ನಾನು ರಿಜೆಕ್ಟ್ ಆಗ್ತೀನಿ, ನಂದು ಒಂದು ಪರ್ಫಾರ್ಮೆನ್ಸ್ ಚಲೋ ಆದರೂ ರಿಜೆಕ್ಷನ್ ಆಗ್ಬೋದು, ಕೆಟ್ಟಾದ್ರೂ ರಿಜೆಕ್ಟ್ ಆಗ್ಬೋದು. ಚಲೋ ಆದ್ರೆ ಯಾವ ಥರಪ್ಪ ಅಂತಂಥೇಳಿ ನೀವು ಕೇಳ್ಬೋದು. ಒಂದು ಸಣ್ಣ ವಿಚಿತ್ರ ಸ್ಟೋರಿ ಐತಿ. ಕಾಫ್ಮ್ಯಾನ್ ಅಂಥೇಳಿ, ಅವನ ಹೆಸರು ಕಾಫ್ಮ್ಯಾನ್, ಫಾರೆನ್ ಒಳಗಿದೆ. ಕಾಫ್ಮ್ಯಾನ್ ಅವ ಹೆವಿ ದಾಡ್ಸಿ ದುಡಿತಿರ್ತಾನೆ, ಅವ್ರ ಕಂಪ್ನಿ ಒಳಗೆ ಸೇಲ್ಸ್ ಮಾಡ್ತಿರ್ತಾನೆ, ಹೆವಿ ಸೇಲ್ಸ್ ಮಾಡ್ತಿರ್ತಾನೆ. ಅವ್ನ ಏನದ ಕಮಿಷನ್ ಇರ್ತೈತಲ್ಲ, ದುಡ್ದಿದ್ದು ಸ್ಯಾಲ್ರಿಕಿನ ಮೇಲೆ ಬರ್ತಿರ್ತೈತಲ್ಲ, ಯಾವ ಥರ ಸೇಲ್ಸ್ ಮಾಡ್ತಾರೆ ಅದ್ರ ಮೇಲೆ ರೊಕ್ಕ ಬರ್ತೈತಿ. ಆ ಒಂದು ಕಮಿಷನ್ನ ಆ ಕಂಪ್ನಿ ಪ್ರೆಸಿಡೆಂಟಿನ ಸ್ಯಾಲ್ರಿ ಎಕ್ಸೀಡ್ ಆಗತ್ತೈತಂತ. ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಆ ಪ್ರೆಸಿಡೆಂಟಿನ ಸ್ಯಾಲ್ರಿ ಇತ್ತಂತಂದ್ರೆ ಇವಂದು ಕಮಿಷನನ್ನು 1 ಲಕ್ಷ ರೂಪಾಯಿ ದಾಟಾಕತ್ತೈತಂತ. ಹಾಗಾಗಿ ಅವರು ಒಂದು ಏನಂತಾರದ ಹೊಟ್ಟೆ ಉರಿಲಿಂತ್ರ ಅವನ್ನ ಹೊರಗೆ ಹಾಕ್ತಾರಂತ. ಅವ ಈ ಒಂದು ಫಿಯರ್ ಆಫ್ ರಿಜೆಕ್ಷನ್ ಇದ್ದಿದ್ರೆ ಅವ ನೆಕ್ಸ್ಟ್ ಏನು ಮಾಡ್ತಿರಲಿಲ್ಲ, ಎಲ್ಲರೂ ಹೋಗಿ ಕುಂತ್ಕೊಂಡು ಎಣ್ಣೆ ಹೊಡ್ಕೊಂಡು ಹಾಳಾಗಿ ಹೋಗಿದ್ದ. ಬಟ್ ಇವ ಹಂಗಲ್ಲ, ಏನು ಮಾಡಿದ ಅಂತಂದ್ರೆ ಇವಂಗೊಂದು ಸ್ವಲ್ಪ ಬಯೋಟೆಕ್ ರಿಲೇಟೆಡ್ ನಾಲೆಜ್ ಇತ್ತು. ಹಾಗಾಗಿ ಏನು ಮಾಡಿದ, ಈ ಸೀ ಶೆಲ್ಸ್ ಬರ್ತಾವಲ್ಲ, ಆಯಿಸ್ಟರ್ ಚಿಪ್ಗಳು, ಕಪ್ಪಿ ಚಿಪ್, ಆ ಒಂದು ಕ್ಯಾಲ್ಸಿಯಂ ಭರಿತ ಕಪ್ಪಿ ಚಿಪ್ಗಳನ್ನು ಕಲೆಕ್ಟ್ ಮಾಡಿ ಇವ ಕ್ಯಾಲ್ಸಿಯಂ, ಮನುಷ್ಯರಿಗೆ ಕ್ಯಾಲ್ಸಿಯಂ ಬೇಕಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶುರು ಮಾಡ್ತಾನೆ. ಆ ಕ್ಯಾಲ್ಸಿಯಂ ಪಿಲ್ಸ್ ತಯಾರು ಮಾಡ್ತಾನೆ, 100% ಕಾಂಟ್ರಿಬ್ಯೂಷನ್ ಕೊಡ್ತಾನೆ. ಸೇಲ್ಸ್ ಆಲ್ರೆಡಿ ಅವ ಎಕ್ಸ್ಪರ್ಟ್ ಇದ್ದ. ಹಾಗಾಗಿ ಆ ಒಂದು ಸ್ಕಿಲ್ನ ಇಲ್ಲಿ ಯೂಸ್ ಮಾಡ್ಕೊಂಡೆ, ಸ್ವಂತ ಕಂಪ್ನಿ ಒಳಗೆ ಯೂಸ್ ಮಾಡ್ಕೊಂಡೆ. ಹಂಗೆ ವರ್ಕ್ ಮಾಡ್ಕೊತ 1-2 ವರ್ಷಕ್ಕೆ ಅವನದು ಕಂಪ್ನಿ ಇಡೀ ಕ್ಯಾಲ್ಸಿಯಂ ಮಾರ್ಕೆಟ್ ಶೇರ್ನ 40% ಮಟ್ಟ ಕವರ್ ಮಾಡ್ತೈತಿ. ಅಷ್ಟೇ ವಿಚಾರ ಮಾಡಿ ನೀವು, 40% ಮಟ್ಟ ಕ್ಯಾಪ್ಚರ್ ಮಾಡಿದ ಮೇಲೆ ಆಬ್ವಿಯಸ್ಲಿ ದೊಡ್ಡ ಕಂಪ್ನಿಗಳು ಅಕ್ವೈರ್ ಮಾಡ್ಕೊಳಕ್ಕೆ ಬರ್ತಾರೆ. ಇವ ಸೇಲ್ ಮಾಡ್ತಾನೆ, ಎನಾರ್ಮಸ್ ಅಮೌಂಟ್ ಆಫ್ ಮನಿಗೆ ಸೇಲ್ ಮಾಡ್ತಾನೆ. ಸೇಲ್ ಮಾಡಿ ಆರಾಮ ಹಿಂದೆ ಸರ ಕುಂದಿರ್ತಾನೆ. ವಿಚಾರ ಮಾಡಿರಿ, ಫಿಯರ್ ಇರಬಾರ್ದು, ಯಾವಾಗಲೂ ಆಪರ್ಚುನಿಟಿ ಅಂಥೇಳಿ ತಿಳ್ಕೊಳ್ಬೇಕು. ತಮ್ಮಲ್ಲಿರುವಂಥ ಕೆಪಾಸಿಟಿನ, ಪ್ರತಿಯೊಂದು ಕಾಂಟ್ರಿಬ್ಯೂಷನ್ ಮಾಡುವಂಥ ಕೆಪಾಸಿಟಿನ ಯೂಸ್ ಮಾಡ್ಕೊಂಡು ಮುಂದೆ ನುಗ್ಬೇಕಂತೇಳಿ ಈ ಒಂದು ಸ್ಟೋರಿಲಿಂತ ತಿಳ್ಕೊತೀವಿ. ಸೊ ಈ ಥರ ಇನ್ನೂ ಅದಾವೆ, ಇನ್ನೊಂದು 3-4 ಅದಾವೆ ಕಾಣ್ತೈತಿ. ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಫಾಲೋ ಮಾಡಿರಿ.